ಸಂದಿತ್ ಆಗದಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಪ್ರೀತಿಯ ಕಂಗಳಿಂದ ಮಗಳನ್ನು ಕಣ್ತುಂಬಿಕೊಂಡು ತಲೆಯನ್ನು ಸವರುತ್ತಾ ಕೋಣೆಯೊಳಗೆ ಕರೆದೊಯ್ದು ಮಲಗಿಸಿದನು. ನಂತರ ಮುಖ ಕೈಕಾಲುಗಳನ್ನು ತೊಳೆದುಕೊಂಡು ಬಟ್ಟೆಗಳನ್ನು ಬದಲಿಸಿ ಆಗಮಳ ಬಳಿ ಬಂದು ಆಕೆಯನ್ನು ಪ್ರೀತಿಯಿಂದ ಮುದ್ದಿಸುತ್ತಾ ಮೆಲು ಧ್ವನಿಯಲ್ಲಿ, ಕಂದ, ಏನಾಗಿದೆ ನಿನಗೆ? ನಾನು ಇಷ್ಟು ವರ್ಷಗಳಿಂದ ಗಮನಿಸುತ್ತಿದ್ದೇನೆ. ನೀನು ಎಷ್ಟೋ ಬಾರಿ ನಿನ್ನದೇ ಲೋಕದಲ್ಲಿ ಕಳೆದು ಹೋಗಿರುತ್ತೀಯ. ಎಷ್ಟೋ ಬಾರಿ ನಾನು ಮತ್ತು ಆಗದಿ ನಿನ್ನ ಜೀವನದಲ್ಲಿ ಇದ್ದೇವೆ. ನಾವು ಸಹ ನಿನ್ನ ಜೀವನದ ಭಾಗ ಎಂಬುದನ್ನು ಮರೆತು ನಮ್ಮನ್ನು ಕಡೆಗಣಿಸಿದಂತೆ ನನಗೆ ಭಾಸವಾಗುತ್ತದೆ ಎಂದು ಆಗಮಳನ್ನು ಪ್ರಶ್ನಿಸಲು ಆಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಊಟಕ್ಕೆ ಸಿದ್ಧತೆ ಮಾಡತೊಡಗಿದಳು. ಆದರೆ ಸಂದಿತ್ಗೆ ಇಂದು ಆಕೆಯ ಸಮಸ್ಯೆಯನ್ನು ತಿಳಿದುಕೊಳ್ಳಲೇಬೇಕು, ಏಕೆಂದರೆ ಆಗದಿ ಬೆಳೆಯುತ್ತಿದ್ದಾಳೆ. ನನ್ನ ಮಗಳ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮವೂ ಬೀಳಬಾರದೆಂದು ಆಲೋಚಿಸುತ್ತಿದ್ದನು. ಆಗಮ ಸಂದಿತ್ ಏನನ್ನಾದರೂ ಪ್ರಶ್ನಿಸಬಹುದೇನೋ ಎಂಬ ಭಯದಿಂದಲೇ ಆತನಿಂದ ಸಾಧ್ಯವಾದಷ್ಟು ದೂರ ಉಳಿಯುತ್ತಿದ್ದಳು. ಕೆಲಸದ ನೆಪವೊಡ್ಡಿ ದೂರವೇ ಉಳಿಯುತ್ತಿದ್ದಳು. ಆದರೆ ಇದಾದರೂ ಎಷ್ಟು ದಿನ? ಒಂದಲ್ಲ ಒಂದು ದಿನ ಸತ್ಯ ತಿಳಿಯಲೇಬೇಕಲ್ಲ ಎಂದು ಸಂದಿತ್ ದೀರ್ಘಾಲೋಚನೆಯಲ್ಲಿ ಮುಳುಗಿದನು.